ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ತಾವೇನಾದ್ರು ಇಂಡಿಯಾ ಪೋಸ್ಟ್ ಆಫೀಸ್ ನ ಸುಮಾರು 28,000 ಒಂದು ವೇಕೆನ್ಸೀಸ್ ಗಳಿಗೆ ಒಂದು ಅಪ್ಲಿಕೇಶನ್ ಹಾಕಂಗಿದ್ರೆ ಖಂಡಿತವಾಗಿ ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿ, ನಂತರ ತಾವು ಅಪ್ಲಿಕೇಶನ್ ತಾವು ಹಾಕಿ. ಸ್ನೇಹಿತರೆ, ಏನು ಸುಮಾರು ಮೂರು ಪೋಸ್ಟ್ ಮೇಲೆ ಈ ಒಂದು ವೇಕೆನ್ಸೀಸ್ ಗಳನ್ನ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ. ಒಂದು BPM ಆಗಿರ್ಬೋದು, ABPM, ಡಾಕ್ ಸೇವಕ್. ಈ ಒಂದು ಪೋಸ್ಟ್ ಅಲ್ಲಿ ತಮಗೆ ಸಿಗುವಂತಹ ಒಂದು ಸ್ಯಾಲರಿ ಅಥವಾ ಒಂದು ಸಂಬಳದಲ್ಲಿ ಇಲ್ಲಿ ಒಂದು ಹೆಚ್ಚಳ ಅನ್ನೋದು ಮಾಡಿದ್ದಾರೆ, ಜಾಸ್ತಿ ಅನ್ನೋದು ಇಲ್ಲಿ ಒಂದು ಮಾಡಿಬಿಟ್ಟಿದ್ದಾರೆ. ಈ ಒಂದು ವಿಡಿಯೋ ಮುಖಾಂತರ ಯಾವ ಒಂದು ಪೋಸ್ಟ್ ಗೆ ಎಷ್ಟೆಷ್ಟು ಒಂದು ಸ್ಯಾಲರಿ ಸಿಗುತ್ತೆ, ಹಾಗೆ ಎಷ್ಟು ಸ್ಯಾಲರಿ ಈಗ ಒಂದು ಜಾಸ್ತಿ ಅನ್ನೋದು ಮಾಡಿಬಿಟ್ಟಿದ್ದಾರೆ, ಮತ್ತು ಇದರ ಒಂದು ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿ ತಮಗೆ ಎಷ್ಟು ಸಿಗುತ್ತೆ, ಇದರ ಒಂದು ಜೊತೆಗೆ ಯಾವ ಒಂದು ಅಲವೆನ್ಸಸ್ ಅನ್ನ ಸೇರಿಸಿ ತಮಗೆ ಒಂದು ಟೋಟಲ್ ಆಗಿರುವಂತಹ ಒಂದು ಅಮೌಂಟ್ ತಮ್ಮ ಒಂದು ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಎಂಬುದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡಿಬಿಡ್ತೀನಿ. ತಮ್ಗೆ ಏನಾದ್ರೂ ಈ ಒಂದು GDS ನ ಒಂದು ಸ್ಯಾಲರಿ ಬಗ್ಗೆ ಏನಾದ್ರೂ ಒಂದು ಡೌಟ್ಸ್ ಇದ್ರೆ ಖಂಡಿತವಾಗಿ ಈ ಒಂದು ವಿಡಿಯೋ ಮುಖಾಂತರ ತಮಗೆ ಒಂದು ಕ್ಲಿಯರ್ ಆಗುತ್ತೆ. ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋ ತಾವು ಕೊನೆ ತನಕ ನೋಡಿ, ಓಕೆನಾ? ತಾವು ಅರ್ಥವನ್ನ ಮಾಡಿಕೊಂಡು ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು ನೋಡಿ, ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ ಅದು ಯಾವುದಾದ್ರೂ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಗಳು ಬಂದ್ರೆ ಖಂಡಿತವಾಗಿ ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಚಾನಲ್ ಮುಖಾಂತರ ತಮಗೆ ಅದರ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ತಮಗೆ ಸಿಗುತ್ತೆ. ಈಗ ರಿಲೀಸ್ ಮಾಡಿರುವಂತಹ ಒಂದು ಅಪ್ಡೇಟ್ ಏನಂದ್ರೆ, ತಮ್ಮ ಒಂದು ಸ್ಯಾಲರಿನಲ್ಲಿ ಇಲ್ಲಿ ಒಂದು ಜಾಸ್ತಿಯನ್ನ ಮಾಡಿದ್ದಾರೆ, ಇನ್ಕ್ರಿಮೆಂಟ್ ಅನ್ನೋದು ಮಾಡಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಒಂದು ಕ್ಲಿಯರ್ ಅನ್ನೋದು ಮಾಡ್ಬಿಡ್ತೀನಿ. ತಾವು ಗಮನಿಸಬಹುದು, ಇದು ಒಂದು DA ಲೈಕ್ಲಿ ಟು ರೈಸ್ ಬೈ 2% ಫಾರ್ ಸೆಂಟ್ರಲ್ ಗವರ್ನಮೆಂಟ್ ಎಂಪ್ಲಾಯೀಸ್ ಇಂದ ಜನವರಿ 2026 ಅಂತ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನೋದು ಇಲ್ಲಿ ಒಂದು ಮಾಡಿದ್ದಾರೆ. ತಮ್ಗೇನೋ ಒಂದು DNS ಅಲವೆನ್ಸ್ ಅಥವಾ ಒಂದು DA ತಮ್ಗೆ ಏನ್ ಸಿಗ್ತಾ ಇತ್ತು ಪೋಸ್ಟ್ ವೈಸ್, ಆ ಒಂದು ಪೋಸ್ಟ್ ವೈಸ್ ಇಲ್ಲಿ 2% ಏನೋ ಒಂದು ಜಾಸ್ತಿಯನ್ನ ಮಾಡಿಬಿಟ್ಟಿದ್ದಾರೆ. ಓಕೆನಾ? ಬಹಳಷ್ಟು ಒಂದು ದಿನಗಳಿಂದ, ಬಹಳಷ್ಟು ಒಂದು ಮಂತ್ಸ್ ಇಂದಾನೆ ಇದರ ಒಂದು DNS ಅಲವೆನ್ಸಸ್ ಗೋಸ್ಕರ ಏನೋ ಒಂದು ವೈಟ್ ಅನ್ನ ಮಾಡ್ತಾ ಇದ್ರಿ, ಕಾಯ್ತಾ ಇದ್ರಿ. ಫೈನಲ್ ಆಗಿ ತಮ್ಮ ಒಂದು ಸ್ಯಾಲರಿನಲ್ಲಿ ಇಲ್ಲಿ ಒಂದು ಜಾಸ್ತಿಯನ್ನ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಗುಡ್ ನ್ಯೂಸ್ ಅಂತಾನೆ ಇಲ್ಲಿ ಹೇಳ್ತೀನಿ. ತಮ್ಮ ಒಂದು ಪೋಸ್ಟ್ ವೈಸ್ ಇಲ್ಲಿ ಒಂದು ಸ್ಯಾಲರಿ ಕಡೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ತಾವು ಗಮನಿಸಬಹುದು, BPM ಪೋಸ್ಟ್ಗೆ ಸುಮಾರು 12,000 ಹಿಡಿದು 29,380 ರೂಪಾಯಿ ತಮಗೆ ಏನೋ ಒಂದು ಸ್ಯಾಲರಿ ಸಿಗುತ್ತೆ. ಓಕೆನಾ? ನಂತರ ABPM ಅಥವಾ ಒಂದು ಡಾಕ್ ಸೇವಕ್ಗೆ 10,000 ಹಿಡಿದು 24,470 ರೂಪಾಯಿ ಅಂತ ಇಲ್ಲಿ ಒಂದು ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿ ಅನ್ನೋದು ಇಲ್ಲಿ ಒಂದು ಮೆನ್ಷನ್ ಮಾಡಿರ್ತಾರೆ. ಗಮನವಿರಲಿ, ಇದು ಕೇವಲ 4 ಗಂಟೆ ಕೆಲಸ ಅನ್ನ ಮಾಡೋದಕ್ಕೆ ಮಾತ್ರ ತಮಗೆ ಇಷ್ಟು ಒಂದು ಒಳ್ಳೆಯ ಒಂದು ಸ್ಯಾಲರಿ ಅನ್ನೋದು ತಮಗೆ ಇಲ್ಲಿ ಒಂದು ಪ್ರೊವೈಡ್ ಅನ್ನ ಮಾಡ್ತಿದ್ದಾರೆ. ಓಕೆನಾ? ಈ ಒಂದು 12,000 ಜೊತೆಗೆ ಒಂದು DNS ಅಲವೆನ್ಸಸ್ ಅನ್ನೋದಿರುತ್ತೆ. ಈಗ ಪ್ರೆಸೆಂಟ್ 58% ಏನೋ ಒಂದು DNS ಅಲವೆನ್ಸಸ್ ತಮಗೆ ಏನು ಸಿಗ್ತಾ ಇತ್ತು, ಈಗ 2% ಜಾಸ್ತಿಯನ್ನ ಮಾಡಿದ್ದಾರೆ. ಸೊ ಆ ಒಂದು ರೀಸನ್ ಇಂದ 60% ತಾವೇನೋ ಒಂದು DNS ಅಲವೆನ್ಸಸ್ ಅನ್ನ ತಾವು ಇಲ್ಲಿ ತಾವು ಪಡ್ಕೋಬಹುದು. ಓಕೆನಾ? ಈ ಒಂದು BPM ಆಗಿರ್ಬೋದು, ABPM ಆಗಿರ್ಬೋದು, ಈ ಒಂದು ಡಾಕ್ ಸೇವಕ್, ಈ ಮೂರು ಒಂದು ಪೋಸ್ಟ್ ಗೆ ಸೇರಿಸಿ 2% ಹೈಕ್ ಅನ್ನೋದು ಮಾಡಿದ್ದಾರೆ DNS ಅಲವೆನ್ಸ್. ಈಗ ಇಲ್ಲಿ ಪೋಸ್ಟ್ ವೈಸ್ ತಾವು ಇಲ್ಲಿ ಒಂದು ಗಮನಿಸಬಹುದು, ಇಫ್ TRCA 4 hours, ಓಕೆ, 4 ಗಂಟೆಗೆ ಇಲ್ಲಿ ನಾವು ಮಾತಾಡಕ್ ಹೋದ್ರೆ ಟೈಮ್ ರಿಲೇಟೆಡ್ ಕಂಟಿನ್ಯೂಟಿ ಅಲವೆನ್ಸಸ್ ಬಗ್ಗೆ ಮಾತಾಡಕ್ ಹೋದ್ರೆ DNS ಅಲವೆನ್ಸ್ ಏನು 2% ಸೇರಿಸ್ಕೊಂಡು 60% ಏನೋ ಒಂದು DNS ಅಲವೆನ್ಸ್ ಆಗುತ್ತೆ. ಈಗ ಮಾತಾಡಕ್ ಹೋದ್ರೆ TR ಕಂಟಿನ್ಯೂಟಿ ಅಲವೆನ್ಸಸ್ ಬಗ್ಗೆ ಮಾತಾಡಕ್ ಹೋದ್ರೆ BPM ಪೋಸ್ಟ್ಗೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ನಾವು ಕರಿತೀವಿ. ನೋಡಬಹುದು 12,000 ತಮಗೆ ಒಂದು ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿ ಸಿಗುತ್ತೆ. ಓಕೆನಾ? ನಂತರ ಇದರ ಒಂದು DNS ಅಲವೆನ್ಸಸ್ 60% ಅಂತ ಹೇಳಕೋದ್ರೆ 7,200 ರೂಪಾಯಿ ತಮಗೆ ಏನೋ ಒಂದು DNS ಅಲವೆನ್ಸಸ್ ಸಿಗುತ್ತೆ. ಈ ಒಂದು 12,000ದಲ್ಲಿ 60% ಅಂದ್ರೆ 7,200 ರೂಪಾಯಿ ಆಗುತ್ತೆ. ನಂತರ ಆಫೀಸ್ ಮೈಂಟೆನೆನ್ಸ್ ಅಲವೆನ್ಸಸ್ 250 ತಮಗೆ ಸಿಗುತ್ತೆ. ತಮ್ಮ ಒಂದು ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿ ಜೊತೆಗೆ ಈ ಒಂದು ಅಲವೆನ್ಸಸ್ ಅನ್ನ ಸೇರಿಸ್ಕೊಂಡ್ರೆ ಸುಮಾರು 19,450 ರೂಪಾಯಿ ತಮಗೆ ಇಲ್ಲಿ ಒಂದು ಸ್ಯಾಲರಿ ಸಿಗುತ್ತೆ. ಈಗ ಈ ಒಂದು ಸ್ಯಾಲರಿಯಲ್ಲಿ ಕೆಲವೊಂದು ಡಿಡಕ್ಷನ್ ಆಗುತ್ತೆ. ತಾವು ಗಮನಿಸಬಹುದು, SDBS ಕಂಟ್ರಿಬ್ಯೂಷನ್ 300 ರೂಪಾಯಿ ಡಿಡಕ್ಷನ್ ಆಗುತ್ತೆ. EDGS ಅನ್ನೋದು 50 ರೂಪಾಯಿ ಆಗಿರ್ಬೋದು, ಮತ್ತು PLI ಅನ್ನೋದು ಏನೋ ಒಂದು 900 ರೂಪಾಯಿ ಸೇರಿಸಿ 1,250 ರೂಪಾಯಿ ಈ ಒಂದು 19,450 ರೂಪಾಯಿ ಡಿಡಕ್ಷನ್ ಆಗುತ್ತೆ, ಅಂದ್ರೆ ಒಂದು ಮೈನಸ್ ಆಗುತ್ತೆ. ಈಗ ನೆಟ್ ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ ಕ್ಯಾಶ್ ಇನ್ ಹ್ಯಾಂಡ್ ತಮ್ಮ ಒಂದು ಬ್ಯಾಂಕಿಗೆ ಎಷ್ಟು ಕ್ರೆಡಿಟ್ ಆಗುತ್ತೆ ಅಂದ್ರೆ
18,200 ರೂಪಾಯಿ ತಮಗೆ ಏನೋ ಒಂದು ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿ ಜೊತೆಗೆ ಏನೋ ಒಂದು ಫಸ್ಟ್ ಮಂತ್ ಇಷ್ಟು ಸ್ಯಾಲರಿ ತಮ್ಮ ಒಂದು ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಓಕೆನಾ, ಕೇವಲ 4 ಗಂಟೆಗೆ ಮಾತ್ರ ಇಷ್ಟು ಒಂದು ಸ್ಯಾಲರಿ ಸಿಗುತ್ತೆ. ಸಪೋಸ್ ತಾವೇನಾದ್ರೂ TRCS ವರ್ಕಿಂಗ್ 5 ಅವರ್ಸ್ ಅಂತ ಇಟ್ಕೊಳ್ಳಿ. ಓಕೆನಾ, ತಾವೇನಾದ್ರೂ ಎಕ್ಸ್ಟ್ರಾ 1 ಗಂಟೆ ಒಂದು ಕೆಲಸವನ್ನ ಮಾಡಿದ್ರೆ ಏನೋ ಒಂದು ನಿಯರೆಸ್ಟ್ ಆಗಿ ಒಂದು 20-25 ಸಾವಿರವರೆಗೂ ತಾವೇನೋ ಒಂದು ಸ್ಯಾಲರಿನ ತಾವು ಪಡ್ಕೋಬಹುದು. ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ತಾವು ಎಂತದೇ ಒಂದು ಪೋಸ್ಟ್ ಅಲ್ಲಿ ವರ್ಕ್ ಅನ್ನ ಮಾಡಲಿ, ಕೇವಲ 4 ಗಂಟೆ ಮಾತ್ರ ಕೆಲಸವನ್ನ ಮಾಡಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾರೆ. ಸಪೋಸ್ ತಾವೇನಾದ್ರೂ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡ್ರೆ ನಮ್ಮ ಒಂದು ಡಿವಿಷನ್ ಅಲ್ಲಿ ನಮ್ಮ ಒಂದು BO ನಲ್ಲಿ ಜಾಸ್ತಿ ಒಂದು ಕೆಲಸ ಇದೆ, ಓಕೆನಾ, ಸೊ ಆ ಒಂದು ರೀಸನ್ ಇಂದ 1 ಅವರ್ ತಾವು ಜಾಸ್ತಿಯನ್ನ ಮಾಡ್ಕೊಡಿ, ನಾವು ಕೆಲಸವನ್ನ ಮಾಡ್ತೀವಿ ಅಂತ ತಾವೇನಾದ್ರೂ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡ್ರೆ ಖಂಡಿತವಾಗಿ 1 ಅವರ್ ಏನೋ ಒಂದು ಅಡಿಷನ್ ಮಾಡ್ತಾರೆ. ಸೊ ಆ ಒಂದು ರೀಸನ್ 1 ಗಂಟೆ ತಾವು ಎಕ್ಸ್ಟ್ರಾ ಕೆಲಸವನ್ನ ಮಾಡೋದ್ರಿಂದ ಒಂದು ಒಳ್ಳೆಯ ಒಂದು ಸ್ಯಾಲರಿ ತಾವು ಇಲ್ಲಿ ಪಡ್ಕೋಬಹುದು. ಹಾಗೆ ತಾವೇನಾದ್ರೂ CDA ಅಂದ್ರೆ ಕಂಬೈನ್ಡ್ ಡ್ಯೂಟಿ ಅಲವೆನ್ಸಸ್ ಸಹ ತಾವು ಇಲ್ಲಿ ತಾವು ಪಡ್ಕೋಬಹುದು. ಇದು ಕೂಡ ಒಂದು ಒಳ್ಳೆಯ ಒಂದು ಅಲವೆನ್ಸಸ್ ಅಂತಾನೆ ಹೇಳ್ತೀನಿ. ಇದು ಯಾವ ಒಂದು ಸಂದರ್ಭದಲ್ಲಿ ಈ ಒಂದು CDA ಅಲವೆನ್ಸಸ್ ಅನ್ನ ಕೊಡ್ತಾರೆ ಅಂದ್ರೆ, ಸಪೋಸ್ ತಾವೇನಾದ್ರೂ ತಮ್ಮ ಒಂದು ಡಿವಿಷನ್ ನ ಒಂದು BO ನಲ್ಲಿ ಆಸ್ ಎ BPM ಆಗಿ ತಾವು ಕೆಲಸವನ್ನ ಮಾಡ್ತಾ ಇರ್ತೀರಾ, ಅದೇ ಒಂದು ಡಿವಿಷನ್ ಅಲ್ಲಿ ಅದೇ ಒಂದು BO ನಲ್ಲಿ ತಮ್ಮ ಒಂದು ಜೊತೆ ABPM ಇರುವುದಿಲ್ಲ, ಡಾಕ್ ಸೇವಕ್ ಇರುವುದಿಲ್ಲ. ಆ ಒಂದು ಸಂದರ್ಭದಲ್ಲಿ ABPM ಡಾಕ್ ಸೇವಕ್ನ ಒಂದು ಕೆಲಸನೂ ಕೂಡ ತಾವೇ ಮಾಡಬೇಕಿರುತ್ತೆ. ಓಕೆನಾ, ಆ ಒಂದು ABPM ಗೆ ಸಿಗುವಂತಹ ಒಂದು ಸಂಬಳದಲ್ಲಿ ಏನೋ ಒಂದು ಸ್ವಲ್ಪ ಸಂಬಳ ತಮಗೆ ಒಂದು ಆಡನ್ನ ಮಾಡಿ ತಮಗೆ ತಾವು ಪಡ್ಕೋಬಹುದು. ಓಕೆನಾ, ಈ ರೀತಿಯಾಗಿರುವಂತಹ ಒಂದು ಕಂಬೈನ್ಡ್ ಡ್ಯೂಟಿ ಅಲವೆನ್ಸಸ್ ಅನ್ನ ತಾವು ಇಲ್ಲಿ ತಾವು ಪಡ್ಕೋಬಹುದು. ಏನಾದ್ರೂ ಈ ಒಂದು ಕಂಬೈನ್ಡ್ ಡ್ಯೂಟಿ ಅಲವೆನ್ಸಸ್ ಅನ್ನ ಸೇರಿಸ್ಕೊಂಡ್ರೆ 25ರಿಂದ 30 ಸಾವಿರವರೆಗೂ ತಾವೇನು ಒಂದು ನಿಯರೆಸ್ಟ್ ಆಗಿರುವಂತಹ ಪರ್ ಮಂತ್ ಈ ಇಷ್ಟು ಒಂದು ಒಳ್ಳೆಯ ಒಂದು ಸ್ಯಾಲರಿನ ತಾವು ಪಡ್ಕೋಬಹುದು. ಸಿಂಪಲ್ ಆಗಿ ತಮ್ಮ ಒಂದು BPM ನ ಒಂದು ಕೆಲಸ ಏನಿರುತ್ತೆ ಅಂತ ಪ್ರತಿಯೊಬ್ಬರು ಗೊತ್ತೇ ಇರುತ್ತೆ. ಓಕೆನಾ, ಒಂದು ಆಫೀಸ್ ನಲ್ಲಿ ತಾವೇನೋ ಒಂದು ಕೂತು ಕೆಲಸವನ್ನ ಮಾಡಬೇಕಾಗಿರುತ್ತೆ. ಏನೋ ಒಂದು ರೆಗ್ಯುಲರ್ ಆಗಿ ಒಂದು ಸೇವಿಂಗ್ ಅಕೌಂಟ್ ಅನ್ನ ಓಪನ್ ಅನ್ನ ಮಾಡೋದಾಗ್ಲಿ ಮತ್ತು ಹೊಸ ಒಂದು ಸ್ಕೀಮ್ಸ್ ಬಗ್ಗೆ ಕಸ್ಟಮರ್ಸ್ ಗೆ ಹೇಳೋದಾಗ್ಲಿ, ಈ ರೀತಿಯಾಗಿರುವಂತಹ ಒಂದು ಕೆಲಸ ಏನೋ ಒಂದು BPM ನ ಒಂದು ಕೆಲಸ ಆಗಿರುತ್ತೆ. ಈಗ ಒಂದು ABPM ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ನಾವೇನ್ ಕರಿತೀವಿ, ಈ ಒಂದು ಪೋಸ್ಟ್ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ಇಲ್ಲಿ ಒಂದು TR ಕಂಟಿನ್ಯೂಟಿ ಅಲವೆನ್ಸಸ್ ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿ 10,000 ಸಿಗುತ್ತೆ. DNS ಅಲವೆನ್ಸ್ 60% ಅಂದ್ರೆ 6,000 ತಮಗೆ ಸಿಗುತ್ತೆ. ಆಫೀಸ್ ಮೈಂಟೆನೆನ್ಸ್ ಅಲವೆನ್ಸ್ 180 ರೂಪಾಯಿ ಸಿಗುತ್ತೆ. ಟೋಟಲ್ ಆಗಿ 16,180 ರೂಪಾಯಿ ತಮಗೆ ಏನೋ ಒಂದು ಸ್ಯಾಲರಿ ಸಿಗುತ್ತೆ. ನಂತರ ಇದರಲ್ಲಿ ಡಿಡಕ್ಷನ್ ತಾವು ಗಮನಿಸಬಹುದು. HDBS ಕಂಟ್ರಿಬ್ಯೂಷನ್ 300 ರೂಪಾಯಿ, EDGS 50 ರೂಪಾಯಿ, PLI ಪ್ರೀಮಿಯಂ ಏನೋ ಒಂದು ಸೇರಿಸಿ 1,250 ರೂಪಾಯಿ ತಮಗೆ ಏನೋ ಇದರ ಒಂದು ಡಿಡಕ್ಷನ್ ಆಗಿ ಒಂದು ಬ್ಯಾಂಕ್ಗೆ 14,930 ರೂಪಾಯಿ ಏನೋ ಒಂದು ಅಕೌಂಟ್ಗೆ ಕ್ರೆಡಿಟ್ ಅನ್ನೋದು ಮಾಡ್ತಾರೆ. ಓಕೆನಾ, ಸಪೋಸ್ ತಾವೇನಾದ್ರೂ ಏನೆಲ್ಲ ಒಂದು ಡಿಡಕ್ಷನ್ ಆಗ್ತಿದೆ ಅದನ್ನ ನಮ್ಗೆ ಏನು ಬೇಡ ಅಂದ್ರೆ ತಾವೇನೋ ಒಂದು ಫುಲ್ ಪೇಮೆಂಟ್ ನ ತಾವು ಅಕೌಂಟ್ಗೆ ಕ್ರೆಡಿಟ್ ಅನ್ನ ಮಾಡ್ಕೋಬಹುದು. ಒಂದು ABPM ನ ಒಂದು ಸ್ಯಾಲರಿ ಡೀಟೇಲ್ಸ್ ಆದ್ರೆ, ಈಗ ಒಂದು ವರ್ಕ್ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಬಹುದು ABPM ಅಥವಾ ಒಂದು ಡಾಕ್ ಸೇವಕ್ ಏನೋ ಒಂದು ಸ್ಯಾಲರಿನೂ ಕೂಡ ಸೇಮ್ ಇರುತ್ತೆ. ತಮ್ಮ ಒಂದು ಕೆಲಸನೂ ಕೂಡ ಇಲ್ಲಿ ಒಂದು ಸೇಮ್ ಇರುತ್ತೆ. ಆಫೀಸ್ ವರ್ಕು ಇರುತ್ತೆ ಮತ್ತು ತಮ್ಮ ಒಂದು ಫೀಲ್ಡ್ ವರ್ಕು ಸಹ ತಾವು ಇಲ್ಲಿ ಮಾಡಬೇಕಾಗಿರುತ್ತೆ. ತಾವು ಗಮನಿಸಬಹುದು, ತಮ್ಮ ಊರಲ್ಲಾಗಿರ್ಬೋದು, ತಮ್ಮ ಒಂದು ಅಕ್ಕಪಕ್ಕದ ಒಂದು ಊರಲ್ಲಿ ಒಂದು ಪೋಸ್ಟ್ ಮಾಸ್ಟರ್ ಬಂದು ಏನೋ ಒಂದು ಲೆಟರ್ಸ್ ಅನ್ನ ಕೊಡೋದಾಗ್ಲಿ, ಏನಾದ್ರೂ ಒಂದು ಪಿಂಚನ್ ಓಲ್ಡ್ ಪಿಂಚನ್ ಅನ್ನ ಕೊಡೋದಾಗ್ಲಿ, ಈ ರೀತಿಯಾಗಿರುವಂತಹ ಒಂದು ಕೆಲಸ ತಾವು ಇಲ್ಲಿ ಒಂದು ಮಾಡಬೇಕಾಗಿರುತ್ತೆ. ಸುಮಾರು ತಾವೇನಾದ್ರೂ ಈ ಒಂದು ಪೋಸ್ಟ್ ನಲ್ಲಿ 2 ವರ್ಷ ತಾವೇನಾದ್ರೂ ಒಂದು ಕಂಟಿನ್ಯೂ ಆಗಿ ಒಂದು ಸರ್ವಿಸ್ ಕೊಟ್ರೆ ನಂತರ ಬೇಕಾದ್ರೆ ತಾವು ಪ್ರಮೋಷನ್ಸ್ ಅನ್ನ ತಾವು ಪಡ್ಕೋಬಹುದು. ಓಕೆನಾ, ಡಿಪಾರ್ಟ್ಮೆಂಟ್ ವೈಸ್ ಏನೋ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಕಂಡಕ್ಟ್ ಅನ್ನ ಮಾಡ್ತಾರೆ. ಆ ಒಂದು ಎಕ್ಸಾಮಿನೇಷನ್ಸ್ ಮುಖಾಂತರ ಡೈರೆಕ್ಟ್ ಆಗಿ ಒಂದು BPM ಇಂದ ಒಂದು MTS ಆಗಿರ್ಬೋದು, ಮೇಲ್ ಗಾರ್ಡ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಹೈ ಆಗಿರುವಂತಹ ಒಂದು ಪೋಸ್ಟ್ ಅಲ್ಲಿ ತಾವು ಇಲ್ಲಿ ಒಂದು ಪ್ರಮೋಷನ್ಸ್ ಅನ್ನೋದು ತಾವು ಇಲ್ಲಿ ಪಡ್ಕೋಬಹುದು. ಇದು ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸ್ಯಾಲರಿ ಬಗ್ಗೆ ಆದ್ರೆ ನೋಡಬಹುದು. ಆಲ್ರೆಡಿ ಇದೇ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಒಂದು BPM, ABPM ಮತ್ತು ಡಾಕ್ ಸೇವಕ್ ಮೇಲೆ ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಸುಮಾರು 28,741 ಪೋಸ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಓಕೆನಾ, ಆಲ್ರೆಡಿ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ಶೇರ್ ಅನ್ನ ಮಾಡಿಬಿಟ್ಟಿದ್ದೀನಿ. ತಾವು ಇದೇ ಒಂದು ಚಾನಲ್ ಮುಖಾಂತರ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಇದರಲ್ಲಿ ಕೇವಲ ಒಂದು 10th ಪಾಸ್ ಮಾತ್ರ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ತಾವು ಏನೋ ಒಂದು ಅಪ್ಲಿಕೇಶನ್ ಹಾಕಬಹುದು. ನಂತರ ಇದರಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮ್ ಇರುವುದಿಲ್ಲ. ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಮುಖಾಂತರ ತಮ್ಮನ್ನ ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೊಂತಾರೆ. ಓಕೆನಾ, ತಮ್ಮ ಒಂದು SLC ಒಂದು
ಪರ್ಸೆಂಟೇಜ್ ನ ಒಂದು ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡಿ ತಮ್ಮ ಒಂದು ಆಯ್ಕೆ ಅನ್ನೋದು ಇಲ್ಲಿ ಒಂದು ಮಾಡ್ಕೊಂಡು ಬಿಡ್ತಾರೆ. ಏಜ್ ಲಿಮಿಟ್ ಕೂಡ ಸಿಂಪಲ್ ಆಗಿ 18ರಿಂದ 40 ವರ್ಷವರೆಗೂ ಏನು ಒಂದು ಏಜ್ ಲಿಮಿಟ್ ಅನ್ನ ಕೇಳಿದರೆ ಓಕೆನಾ, ಇದರ ಒಂದು ಯೂಸ್ ಸಹ ತಾವು ಮಾಡಿಕೊಂಡು ಈ ಬಾರಿ ತಾವು ಅಪ್ಲಿಕೇಶನ್ ತಾವು ಹಾಕಬಹುದು. ಓಕೆನಾ ಸ್ನೇಹಿತರೆ, ಇನ್ನೇನು ಕೇವಲ 9ರಿಂದ 10 ದಿನ ಮಾತ್ರ ಏನೋ ಒಂದು ಅಪ್ಲೈ ಮಾಡೋದಕ್ಕೆ ಏನೋ ಒಂದು ಟೈಮ್ ಇದೆ. ಓಕೆನಾ, 14ನೇ ತಾರೀಕು ಈ ಒಂದು ತಿಂಗಳ ಒಂದು ಲಾಸ್ಟ್ ಡೇಟ್ ಅಂತ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ತಾವೇನಾದ್ರೂ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ಖಂಡಿತವಾಗಿ ತಾವು ಅಪ್ಲಿಕೇಶನ್ ಹಾಕೊಳ್ಳಿ. ರಿಲೇಟೆಡ್ ಆಗಿ ತಮಗೆ ಏನೇ ಒಂದು ಡೌಟ್ ಬಂದರೂ ಕೂಡ ದಯವಿಟ್ಟು ತಾವು ಕಮೆಂಟ್ ಮುಖಾಂತರ ತಿಳಿಸಬಹುದು, ಅಥವಾ ಏನೋ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವಾಟ್ಸ್ಆಪ್, ಇನ್ಸ್ಟಾ ಮತ್ತು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿ ಕೂಡ ತಾವು ಜಾಯಿನ್ ಆಗಿ ತಮ್ಮ ಒಂದು ಡೌಟ್ಸ್ ಅನ್ನ ತಾವು ಕ್ಲಿಯರ್ ಅನ್ನೋದು ಮಾಡ್ಕೋಬಹುದು. ಐ ಹೋಪ್ ಪ್ರತಿಯೊಬ್ಬರಿಗೆ ಈ ಒಂದು ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ, ತಮ್ಮ ಒಂದು ಕೊಲೀಗ್ಸ್ ನಲ್ಲಿ ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ.